ಇವತ್ತು ಟೊಮೆಟೊ ತೊಕ್ಕನ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾನು 1 kgಯಷ್ಟು ಹಣ್ಣಾಗಿರೋಂಥ ಟೊಮೆಟೊನ ತೊಗೊಂಡು ಅದನ್ನು ದಪ್ಪವಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಖಾರಕ್ಕೆ ಇಲ್ಲಿ ನಾನು ಒಂದು 15ರಿಂದ 20 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಒಂದು 10ರಿಂದ 15 ನಿಮಿಷ. ಆ ನೆನೆಸಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಟೊಮೆಟೊ ಹಣ್ಣಿನ ಜೊತೆ ಹಾಕಿ ಸಣ್ಣಗೆ ರುಬ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿ ನಾವು ರುಬ್ಬಿದರೆ ಅದು ನೈಸಾಗಿ ಬರುತ್ತೆ, ಇಲ್ಲ ಅಂದರೆ ಅಷ್ಟು ನೈಸಾಗಿ ಬರೋದಿಲ್ಲ. ಇವಾಗ ಟೊಮೆಟೊ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ಳಿ. ಇವತ್ತು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಈ ತೊಕ್ಕನ್ನು ಮಾಡಬೇಕಾದ್ರೆ ಮಾತ್ರ ನೀವು ದಪ್ಪ ತಳದ ಪಾತ್ರೆಯಲ್ಲೇ ಮಾಡಬೇಕು. ಅದ್ರ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಮೊದಲು ಫ್ಲೇಮ್ನ ಹೈನಲ್ಲಿ ಇಟ್ಕೊಂಡು ಇದನ್ನ ಕುದಿಯೋಕ್ಕೆ ಇಡಿ. ಒಂದು ಸಾರಿ ಇದು ಕೊತ ಅಂತ ಕುದ್ದು ಸಿಡಿಯೋಕ್ಕೆ ಶುರುವಾಗ್ತದೆ ಅಂದಾಗ ಮಾತ್ರ ಇದನ್ನು ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಇದೇನಾಗುತ್ತೆ ಅಂತಂದರೆ ಇದು ಚೆನ್ನಾಗಿ ಬೆಂದು ಆ ನೀರಿನಂಶ ಎಲ್ಲ ಆವಿಯಾಗಿ ಬರೀ ಟೊಮೆಟೊ ಹಣ್ಣಿನ ಪೇಸ್ಟ್ ಮಾತ್ರ ಉಳ್ಕೊಳ್ಳುತ್ತೆ. ಅಲ್ಲಿವರೆಗೆ ಇದನ್ನ ನಾವು ಬೇಯಿಸಬೇಕಾಗುತ್ತೆ. ಇವಾಗ ನೋಡಿದರೆ ಆ ನೀರಿನಂಶ ಎಲ್ಲ ಕಡಿಮೆ ಆಗಿ ಪೇಸ್ಟ್ ಥರ ಆಗಿದೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೊದಲು ನೋಡಿದರೆ ಅಷ್ಟೊಂದು ಟೊಮೆಟೊ ಹಣ್ಣಿದೆಯಲ್ವಾ, ಹಾಗಾಗಿ ಆವಾಗಲೇ ನಾವು ಉಪ್ಪನ್ನು ಹಾಕಿದರೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಸಾರಿ ಈ ರೀತಿ ಎಲ್ಲ ಚೆನ್ನಾಗಿ ನೀರೆಲ್ಲ ಹೋಗಿ ಗಟ್ಟಿ ಆದಮೇಲೆ ಉಪ್ಪಿನ ಪುಡಿನ ಹಾಕಿದರೆ ನಮಗೂ ಒಂದು ಅಂದಾಜು ಬರುತ್ತೆ ಎಷ್ಟು ಹಾಕಬೇಕು ಅಂತ. ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿದರೆ ಮತ್ತೆ ಇದು ಗಟ್ಟಿ ಆಗ್ತಾ ಬರುತ್ತೆ. ಬೆಲ್ಲದ ಪುಡಿ ಹಾಕಿರೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ, ಒಂದು ಶೈನಿಂಗ್ ಬರುತ್ತೆ. ಇವಾಗ ಇದಕ್ಕೊಂದು ಸ್ಪೆಷಲ್ ಪುಡಿನ ಸೇರಿಸಬೇಕಾಗುತ್ತೆ ಈ ಟೊಮೆಟೊ ತಕ್ಕಿಗೆ. ಅದಕ್ಕೋಸ್ಕರ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಮೆಂತ್ಯ ಕಾಳನ್ನ ಸೇರಿಸ್ತೇನೆ. ಮೆಂತ್ಯ ಕಾಳು ಜಾಸ್ತಿ ಹಾಕಬೇಡಿ, ಕಹಿ ಫ್ಲೇವರ್ ಬರುತ್ತೆ. ಈ 3 ಸಾಮಗ್ರಿನೂ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಎಲ್ಲಿವರೆಗೆ ಹುರಿಬೇಕು ಅಂದರೆ ಇದು ಕಲರ್ ಚೇಂಜ್ ಆಗಬೇಕು, ಆ ಸಾಸಿವೆ ಸಿಡಿಬೇಕು, ಹಾಗೆಯೇ ಘಮ ಅಂತ ಸುವಾಸನೆ ಬರಬೇಕು. ಇವಾಗ ಇದೆಲ್ಲ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ಇದನ್ನ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಈಗ ನೋಡಿದರೆ ಒಂದು ಸ್ಪೆಷಲ್ ಪುಡಿ ರೆಡಿಯಾಗಿದೆ. ಯಾವುದೇ ತೊಕ್ಕು ಮಾಡಿ ಈ ಪುಡಿನ ಹಾಕಿ ಎಕ್ಸಲೆಂಟ್ ಆದಂಥ ಫ್ಲೇವರ್ ಬರುತ್ತೆ. ಈ ಟೊಮೆಟೊ ಪೇಸ್ಟಿಗೆ ನಾವು ಉಪ್ಪು, ಬೆಲ್ಲದ ಪುಡಿ ಹಾಕಾಯಿತು. ಆಮೇಲೆ ಮಾಡಿರೋಂಥ ಪುಡಿನ ಹಾಕಿ ಲೋ ಫ್ಲೇಮಲ್ಲಿ ಮತ್ತೆ ಮಿಕ್ಸ್ ಮಾಡೋಣ. ಈಗ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ಲೋ ಫ್ಲೇಮಲ್ಲಿ ಒಂದು 30 ಸೆಕೆಂಡಿಂದ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಟೊಮೆಟೊ ತೊಕ್ಕು ರೆಡಿ ಆಗುತ್ತೆ. ಲಾಸ್ಟಿಗೆ ಇದಕ್ಕೆ ಒಂದು ಒಗ್ಗರಣೆ ಸೇರಿಸಬೇಕಾಗುತ್ತೆ. ಒಗ್ಗರಣೆಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ. ನಿಮ್ಮ ಅನುಕೂಲಕ್ಕೆ ಟೇಸ್ಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿವತ್ತು 1 kg ಟೊಮೆಟೊ ಹಣ್ಣಿಗೆ 1/4 ಕಪ್ಪಿನಷ್ಟು ಎಳ್ಳೆಣ್ಣೆನ ಸೇರಿಸ್ತಾ ಇದ್ದೀನಿ. ಎಳ್ಳೆಣ್ಣೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ದಿನ ಇಡ್ಬೋದು. ಆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಎಲೆನ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸಿದರೆ ಈ ಒಗ್ಗರಣೆ ರೆಡಿ. ಈ ಬಿಸಿ ಎಣ್ಣೆನ ನಾವು ಮಾಡ್ಕೊಂಡಿರೋಂಥ ಟೊಮೆಟೊ ತೊಕ್ಕಿಗೆ ಹಾಕಿ ಮಿಕ್ಸ್ ಮಾಡಿದರೆ ಎಕ್ಸಲೆಂಟ್ ಆದಂಥ ಟೊಮೆಟೊ ತೊಕ್ಕು ರೆಡಿಯಾಗಿದೆ. ಇದು ನಮ್ಮ ಫ್ರಿಜ್ನಲ್ಲಿ 15 ದಿನ ಸ್ಟೋರ್ ಮಾಡ್ಬೋದು. ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ, ಅನ್ನಕ್ಕೂ ಸಹ ಹಾಕ್ಕೊಂಡು ಇದನ್ನ ಕಲ್ಸ್ಕೊಂಡು ತಿನ್ಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರಿಗೆ ಥ್ಯಾಂಕ್ ಯು. ಬಾಯ್. ಸಿ ಯು.